ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ಬೆಂಗಳೂರಿಂದ ನನಗೆ ಮಾರ್ನಿಂಗ್ ನಾನು ಕಣ್ಬಿಟ್ಟಾಗ ಕಾಣಿಸಿದ್ದು ಈ ಸುಂದರ ಪ್ರಕೃತಿಯ ಸೌಂದರ್ಯ. ಆಗ ನನಗೆ ಅರ್ಥ ಆಯಿತು ನಾನು ನನ್ನ ಮಲೆನಾಡಿಗೆ ತಲುಪಿದ್ದೀನಿ ಅಂತ. ನಾನು ಹೋಗ್ತಾ ಇರೋದು ನನ್ನ ಸೋದರ ಮಾವನ ಮಕ್ಕಳ ಮದುವೆಗೆ. ನಾನು ರೀಚ್ ಆದ ತಕ್ಷಣ ನನಗೆ ಸೂಪರ್ ಡೂಪರ್ ವೆಲ್ಕಮ್ ಮಾಡಿದ್ದು ನನ್ನ ಮುದ್ದು ಮರಿ ನಮ್ಮ ಪೇಲ್ಟು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ರೆಡಿಯಾಗಿ ಹೋಗಿದ್ದು ನಮ್ಮ ಮಾವನ ಮನೆಗೆ. ನಾನು ಹೋಗುವಷ್ಟರಲ್ಲಿ ಅಣ್ಣ ತಂಗಿ ಇಬ್ಬರು ಟೆಂಪಲ್ಗೆ ಹೋಗಿ ವಾಪಸ್ ಬರ್ತಾಯಿದ್ರು. ಬಂದಾಗ ನೋಡಿ ಎಷ್ಟು ಮುದ್ದು ಕಾಣಿಸ್ತಾ ಇದ್ದಾರೆ. ಮದುಮಕ್ಕಳ ಕಳೆ ಇವಾಗಲೇ ಅವ್ರ ಮುಖದಲ್ಲಿ ಹೊಳಿತಾ ಇದೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಹಣ್ಣು ಕಾಯಿ ತಂದಿರೋ ಕೈ ಚೀಲನ ಅವಳು ಬಚ್ಚಿಟ್ಕೊಡ್ತಾ ಇದ್ದಾಳೆ. ಹಾಗೆ ಹೀಗೆ ಮಾತಾಡಿಕೊಂಡು ಕಷ್ಟ ಸುಖ ವಿಚಾರಿಸೋ ಅಷ್ಟರಲ್ಲಿ ಊರಿನ ಜನರೆಲ್ಲ ಬಂದರು ಚಪ್ರಕ್ಕೆ ಅಲಂಕಾರ ಮಾಡೋದಕ್ಕೆ. ಚಪ್ರದ ಶಾಸ್ತ್ರದ ದಿನ ಚಪ್ರಕ್ಕೆ ಅಲಂಕಾರ ಮಾಡೋದು ನಮ್ಮ ಮಲೆನಾಡ ಹಳ್ಳಿ ಕಡೆ ವಾಡಿಕೆ. ಅದಕ್ಕೋಸ್ಕರ ಊರಿನ ಪ್ರತಿಯೊಂದು ಮನೆಯವರು ಕೂಡ ಎಲ್ಲರೂ ಮದುವೆ ಮನೆಗೆ ಬರ್ತಾರೆ ಚಪ್ರದ ಶಾಸ್ತ್ರಕ್ಕೆ. ಹಾಗೆ ಇದು ಕೆಲವು ಕಡೆ ಮಾಡ್ತಾರೆ, ಮಾಡಿಗೆ ಈ ಥರ ಅಲಂಕಾರ ಮಾಡೋದು. ಆ್ಯಂಡ್ ಎಸ್ಪೆಷಲಿ ನಮ್ಮ ಕಡೆ ಹಸೆಗೋಡೆ ಅಥವಾ ಹಸೆ ಚಿತ್ತಾರ ಅಂತ ಕರೀತಾರೆ ಇದನ್ನು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಮದುವೆಯಲ್ಲಿ. ಊರಿನ ಗಂಡಸರೆಲ್ಲ ಚಪ್ರ ಹಾಕ್ತಾ ಇದ್ರೆ ಊರಿನ ಹೆಂಗಸರೆಲ್ಲ ಅಡುಗೆಗೆ ತಯಾರಿ ನಡೆಸ್ಕೋತಾ ಇದ್ರು. ಚಪ್ರದ ಶಾಸ್ತ್ರಕ್ಕೆ ಅಡುಗೆ ಮಾಡೋದಕ್ಕೆ ಒಲೆನ ರೆಡಿ ಮಾಡಿಕೊಂಡು ಒಲೆಗೆ ಪೂಜೆ ಮಾಡುವಂಥ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಹಾಗೆ ಊರಿನ ಹೆಂಗಸರು ಎಲ್ಲರೂ ಚಪ್ರದ ಶಾಸ್ತ್ರಕ್ಕೆ ಬರ್ತಾಯಿದ್ರು. ಹಾಗೆ ಇನ್ನೊಂದು ಕಡೆ ಚಪ್ರದ ಶಾಸ್ತ್ರಕ್ಕೆ ಬೇಕಾಗಿರೋ ಏನೇನು ಶಾಸ್ತ್ರಗಳನ್ನ ಮಾಡಬೇಕಲ್ವ, ಆ ಶಾಸ್ತ್ರಕ್ಕೆ ತಯಾರಿನ ನಡೆಸ್ತಾ ಇದ್ರು. ಚಪ್ರ ಹಾಕ್ತಿದ್ದ ಗಂಡಸರೆಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ತಿಂಡಿ ತಿಂತಾ ಇದ್ರು. ಇದನ್ನ ತುಂಬ ಬೇಗನೆ ಕಂಪ್ಲೀಟ್ ಮಾಡ್ತಾರೆ, ಯಾಕಂತಂದರೆ ಊರಿನ ಅಷ್ಟು ಮನೆ ಗಂಡಸರು ಇದರಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ಅನಿಸುತ್ತೆ ಹಳ್ಳಿ ಕಡೆ ಮದುವೆಗಳು ತುಂಬ ಬೇಗನೆ ತುಂಬ ಈಸಿಯಾಗಿ ಮುಗ್ದೋಗುತ್ತೆ, ಅಷ್ಟೊಂದು ಕಷ್ಟ ಅನಿಸಲ್ಲ. ಯಾಕಂದರೆ ಪ್ರತಿಯೊಬ್ಬರು ಮನೆಯವರು ಕೂಡ ಪ್ರತಿಯೊಂದು ಮನೆಯ ಮದುವೆಗೂ ಬಂದು ಸಹಾಯ ಮಾಡ್ತಾರೆ. ನೋಡಿ ಹೇಳಿಲ್ವ ನಾನು, ಸ್ವಲ್ಪ ಹೊತ್ತಲ್ಲೇ ಅಷ್ಟು ಅಲಂಕಾರನ ಮಾಡಿ ಮುಗಿಸಿದ್ರು. ಹಾಗೆ ಅದನ್ನು ಕ್ಲೀನ್ ಕೂಡ ಅವರೇ ಮಾಡ್ತಾ ಇದ್ದಾರೆ. ಹಾಗೆ ಕೆಲವರು ಕರಿಮಣಿಯನ್ನು ಸುರಿತಾ ಇದ್ರು, ಕೆಲವು ಕಡೆ ಅರಿಶಿಣದ ದಾರ ಕಟ್ಟಿದ ಹಾಗೆ ನಮ್ಮ ಕಡೆ ಕರಿಮಣಿಯನ್ನು ಕಟ್ತಾರೆ ಅದಕ್ಕೋಸ್ಕರ. ಹಾಗೆ ಹೆಂಗಸರು, ಅದು ನನಗೆ ಇದರದ ಹೆಸರು ಗೊತ್ತಿಲ್ಲ, ಕ್ಷಮಿಸಿ. ಈ ಶಾಸ್ತ್ರನ ಎಲ್ಲ ಮದುವೆಯಲ್ಲೂ ಮಾಡ್ತಾರೆ. ನನಗೆ ಈ ಮಡಿಕೆನ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಕಡೆ ಅಡುಗೆ ಜೋರಾಗಿಯೇ ನಡೀತಾ ಇತ್ತು. ಅಡುಗೆ ಆಲ್ಮೋಸ್ಟ್ ಕಂಪ್ಲೀಟ್ ಕೂಡ ಆಗಿತ್ತು, ಶಾಸ್ತ್ರಗಳೆಲ್ಲ ಮುಗಿಯೋ ಅಷ್ಟರಲ್ಲಿ. ಆಮೇಲೆ ಹೆಂಗಸರೆಲ್ಲ ಅಂಗಳ ಬೆಳೆದು ಕ್ಲೀನ್ ಮಾಡಿದ್ರು. ಕೆಲವು ಕಡೆ ಇದನ್ನು ಅಂಗಳ ಸಾರಿಸೋದು ಅಂತ ಹೇಳ್ತಾರೆ, ನಾವು ಬಳಿಯೋದು ಅಂತ ಹೇಳ್ತೀವಿ. ಹಾಗೆ ಉಳಿದಿರುವಂಥ ಶಾಸ್ತ್ರಕ್ಕೆ ನಮ್ಮ ಕಡೆ ಇದೊಂದು ಗೊತ್ತಿಲ್ಲ, ಇದು ಸುಮ್ಮನೆ ಡೆಕೋರೇಟಿವ್ ಪಾರ್ಟ್ ಆಗಿ ಯೂಸ್ ಮಾಡ್ತಾರೆ ಅಂತನೋ ಅಥವಾ ಹೀಗೇನೆ ಮಾಡಬೇಕು ಅಂತ ಶಾಸ್ತ್ರ ಇದೆಯೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆನೂ ಇದೊಂದು ಮಾಡ್ತಾರೆ. ಟೊಮೊಟೊ ಮೇಲೆ ನಾವು ಭತ್ತನ ಚುಚ್ಚಿ ಲೈಕ್ ಕೊರೋನಾ ವೈರಸ್ ಥರ ಡೆಕೋರೇಟ್ ಮಾಡೋದು, ಅದು ಒಂದು ಕಡೆ ಶಾಸ್ತ್ರಗಳು ಆಗ್ತಾ ಇತ್ತು. ಹಾಗೆ ಬಾಸಿಂಗ, ಗಂಡು ಹೆಣ್ಣಿಗೆ ಕಟ್ಟುವಂಥ ಬಾಸಿಂಗ ಏನಿದೆ ಅದನ್ನು ಮನೆ ದೇವರಿಗೆ ಪೂಜೆ ಮಾಡಬೇಕು ಅದನ್ನು ಇಟ್ಟು. ಸೊ ನಾವು ತುಳಸಿ ಕಟ್ಟೆ ಹತ್ತಿರ ಹೋಗ್ತಾ ಇದ್ವಿ. ಆ್ಯಂಡ್ ತುಳಸಿ ಕಟ್ಟೆಗೆ ಹೋಗಿ ಬಾಸಿಂಗಕ್ಕೆ ಏನು ಪೂಜೆ ನಾವು ಮಾಡಬೇಕಿತ್ತು ಅದನ್ನು ಮಾಡಿ ಮುಗಿಸಿದ್ವಿ. ನಮ್ಮ ಮದುಮಕ್ಕಳು ಇವರೇ, ಅಣ್ಣ ತಂಗಿ. ಒಂದೊಂದು ದಿನ ಗ್ಯಾಪಲ್ಲಿ ಇವ್ರದ್ದು ಮದುವೆ ಇದೆ.
ಮೊದಲು ಮದುವೆ ಇರೋದು ನಮ್ಮ ಮಾವನ ಮಗಂದು, ನಂತರ ಒಂದು ದಿನ ಗ್ಯಾಪ್ ತಗೊಂಡು ನಮ್ಮ ಮಾವನ ಮಗಳ ಮದುವೆ ಇದೆ. ಏನು ತುಳಸಿ ಕಟ್ಟೆ ಹತ್ತಿರ ಅಲ್ಲಿ ಪೂಜೆ ಎಲ್ಲ ಮುಗಿದಾದ ಮೇಲೆ ಮತ್ತೆ ಮನೆ ದೇವ್ರದ್ದು ಅವ್ರದ್ದು ತುಂಬ ಮನೆ ದೇವ್ರುಗಳು ಇದ್ದಾವೆ, ಆ ದೇವರ ಪೂಜೆ ಎಲ್ಲ ಆಯಿತು. ಆಮೇಲೆ ನಮ್ಮ ಹೆಂಗಸರೆಲ್ಲ ಒಂದು ಚಂದದ ರಂಗೋಲಿ ಹಾಕಿ ಅದಕ್ಕೆ ಕಲರ್ ತುಂಬ್ತಾಯಿದ್ರು. ಹಾಗೆ ಒಂದು ಶಾಸ್ತ್ರ ಮಾಡ್ತಾರೆ, ಅದು ಊರಿನ ಗಂಡಸರಿಗೆ ಒಂದು 5 ಜನನ ನಿಲ್ಲಿಸ್ಬಿಟ್ಟು ಅವರಿಗೆ ಕೆಲವೊಂದು ವಸ್ತುಗಳನ್ನ ಕೊಟ್ಟು, ಮದುವೆಯಲ್ಲಿ ಬೇಕಾಗಿರುವಂಥ ವಸ್ತುಗಳನ್ನ ಕೊಟ್ಟು ಈ ಮದುವೆನ ಚೆನ್ನಾಗಿ ನಡೆಸ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳುವಂಥ ಒಂದು ಶಾಸ್ತ್ರ ನಡೆಸ್ತಾರೆ. ಈ ಶಾಸ್ತ್ರಗಳೆಲ್ಲ ಮುಗಿದ ತಕ್ಷಣ ಊಟ ರೆಡಿ ಆಗಿತ್ತು. ಸೊ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಮಾವಂದು ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ ನೋಡಿ. ಎಲ್ಲರೂ ಊಟ ಮಾಡಿದವರು ಕೈ ತೊಳೆದು ನೀರು ಎಲ್ಲೆಲ್ಲೋ ಹರಿದು ಹೋಗೋಕ್ಕಿಂತ ಭೂಮಿ ಒಳಗೆ ಹಾಗೆ ಹೋಗ್ಬಿಡ್ಲಿ, ಅದ್ರ ಮೇಲೆ ಆಮೇಲೆ ಮಣ್ಣು ಮುಚ್ಬೋದಲ್ವಾ ಅಂತ ಈ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಮಾವ. ಅಂದರೆ ಆಳವಾಗಿ ಒಂದು ಗುಂಡಿ ತೆಗೆದು ಅದ್ರ ಮೇಲೆ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಊಟ ಎಲ್ಲ ಮಸ್ತಾಗಾಯಿತು. ಹಾಗೆ ಒಂದು ಎಲೆ ಅಡಿಕೆ ಹಾಕಬೇಕಲ್ವಾ. ಹಾಗೆ ಮೇ ಹೂವಲ್ಲಿ ನೇಲ್ಸ್ ಮಾಡಿಕೊಂಡು ಸ್ವಲ್ಪ ಶೋಕಿ ಮಾಡೋಣ ಅಂತ ಮಾಡಿದೆ. ಹಾಯ್, ಹೇಗೆ ಅನ್ನಿಸ್ತಿದೆ? ಏನು ಫೀಲ್ ಬರ್ತಾ ಇದೆ ನಿಮಗೆ? ಏನು ಅನಿಸ್ತಾ ಇದೆ ಇವತ್ತು? ಯಾಕೆ ಸ್ವಲ್ಪ ಜೋರಾಗಿ ಹೇಳಿ, ನಮ್ಮ ಹತ್ರ ಮೈಕ್ ಇಲ್ಲ. ವಾಯ್ಸ್ ಇಷ್ಟ ಬರಲ್ಲ. ಇವರೇ ನೋಡಿ ನಮ್ಮ ನೇಲ್ ಆರ್ಟಿಸ್ಟು, ನಮ್ಮ ಅತ್ತೆ. ಮತ್ತೆ ನಮ್ಮ ಮಾವನ ಮಗಳು ಸ್ವಲ್ಪ ಶಾಪಿಂಗ್ ಇದೆ ಬಾ ಅಂತ ಸಾಗರ ಕರ್ಕೊಂಡು ಹೋದ್ಲು. ಅಲ್ಲಿ ಹೋಗಿ ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಊರ ಎಂಟ್ರಿಗೆ ಈ ಬ್ಯಾನರನ್ನು ಹಾಕಿದ್ರು. ಆ್ಯಂಡ್ ತುಂಬ ಮುದ್ದಾಗಿ ಕಾಣ್ತಿದ್ದಾರೆ ನಮ್ಮ ಇಬ್ಬರು ಜೋಡಿಗಳೂ. ಸಂಜೆ ಆಗ್ತಿದ್ದಾಗೆ ಶಾಸ್ತ್ರಗಳನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಇದು ಹಾಲಗಂಬ ಪೂಜೆ ಅಂತ ಮಾಡ್ತಾರಲ್ವ, ಆ ಪೂಜೆಯನ್ನು ಮಾಡಿದ್ರು. ಆ ಶಾಸ್ತ್ರ ಮುಗಿದ ತಕ್ಷಣ ನಾನು ಹಸೆಗೋಡೆ ಅಂತ ಹೇಳಿದ್ನಲ್ಲೋ ಅಲ್ಲಿ ಕೂರಿಸ್ಬೇಕು. ಸೊ ಮನೆಯವರ ಆಶೀರ್ವಾದನ ತಗೊಂಡು ಅವನು ಅಲ್ಲಿ ಕೂತ್ಕೋತಾನೆ ಮದುಮಗ. ಅಲ್ಲಿ ಕೆಲವು ಶಾಸ್ತ್ರಗಳನ್ನು ಮಾಡ್ತಾರೆ. ಆ ಶಾಸ್ತ್ರದ ಹೆಸರು ನನಗೆ ಗೊತ್ತಿಲ್ಲ. ಆ ಶಾಸ್ತ್ರಗಳೆಲ್ಲ ಕಂಪ್ಲೀಟ್ ಆದಮೇಲೆ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಹಳದಿ ಅಂದರೆ ಬೇರೆ ಕಡೆ ಎಲ್ಲ ಮಾಡೋ ಥರ ದೊಡ್ಡದಾಗಿ ಅದನ್ನೇ ಒಂದು ದಿನ ಮಾಡೋದು ಆ ಥರ ಎಲ್ಲ ಇಲ್ಲ ನಮ್ಮದು. ನಾವು ಚಪ್ರದ ದಿನವೇ ಹಳದಿ ಶಾಸ್ತ್ರ ಕೂಡ ಕಂಪ್ಲೀಟ್ ಮಾಡ್ತೀವಿ. ಅರಿಶಿನ ಶಾಸ್ತ್ರ ಮುಗಿದ್ಮೇಲೆ ಎಲ್ಲ ಶಾಸ್ತ್ರಗಳು ಕಂಪ್ಲೀಟ್ ಆದ ಹಾಗೇ ಸೊ ಎಲ್ಲ ನೆಂಟರು ಅಡ್ಡಡ್ಡ ಉದ್ದುದ್ದ ಮಲ್ಕೊಂಡಿದ್ದೇ ಆಯಿತು. ಯಾಕಂದರೆ ಬೆಳಗ್ಗೆನೇ ಮದುವೆ ಇರೋದ್ರಿಂದ ಎಲ್ಲರೂ ಬೇಗ ಮಲ್ಕೊಂಡ್ರು. ಬೇಗ ಅಂದರೆ ತುಂಬ ಬೇಗ ಏನೂ ಅಲ್ಲ, ಒಂದು 12 ಅಥವಾ 12:15 ಏನೋ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ಚಪ್ಪರ ಶಾಸ್ತ್ರದ್ದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕೋದನ್ನು ಮರೆಯಲೇಬೇಡಿ. ಟಾಟಾ.